ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2018ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇದಾಗಿ 1ನೇ ಪ್ರಶ್ನೆ. ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಿದ ವರ್ಷ ಯಾವುದು? ಇದರ ಉತ್ತರ ಆಯ್ಕೆ ಎ 2008. 2ನೇ ಪ್ರಶ್ನೆ. ಗಣಕಯಂತ್ರದ ಮೆದುಳು ಯಾವುದು? ಇದರ ಉತ್ತರ ಆಯ್ಕೆ ಸಿ CPU. 3ನೇ ಪ್ರಶ್ನೆ. RAM ಇದರ ಪೂರ್ಣ ರೂಪ ಹೇಳಿರಿ. ಇದರ ಉತ್ತರ ಆಯ್ಕೆ ಸಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. 4ನೇ ಪ್ರಶ್ನೆ. ಪತಂಜಲಿ ಯಾವ ಸೂತ್ರಗಳ ಸಂಕಲನವಾಗಿದೆ? ಇದರ ಉತ್ತರ ಆಯ್ಕೆ ಎ ಯೋಗ ಸೂತ್ರ. 5ನೇ ಪ್ರಶ್ನೆ. ಕಂಪ್ಯೂಟರ್ ಭಾಷೆಯಲ್ಲಿ ಎರರ್ಗೆ ಹೀಗೂ ಅನ್ನುತ್ತಾರೆ. ಇದರ ಉತ್ತರ ಆಯ್ಕೆ ಎ ಬಗ್. 6ನೇ ಪ್ರಶ್ನೆ. ವಿಜಯನಗರದ ಸಂಸ್ಥಾಪಕರು ಯಾರು? ಇದರ ಉತ್ತರ ಆಯ್ಕೆ ಎ ಮತ್ತು ಆಯ್ಕೆ ಬಿ ಕೂಡ ಸರಿಯಾಗಿದೆ. ಇದರ ಉತ್ತರ 1ನೇ ಬುಕ್ಕರಾಯ ಮತ್ತು 1ನೇ ಹರಿಹರ. 7ನೇ ಪ್ರಶ್ನೆ. ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಯ ಇನ್ನೊಂದು ಹೆಸರು ಯಾವುದು? ಇದರ ಉತ್ತರ ಆಯ್ಕೆ ಡಿ ವಾತಾಪಿ. 8ನೇ ಪ್ರಶ್ನೆ. ಘನ ವಸ್ತುವನ್ನು ನೇರವಾಗಿ ತೇವರೂಪದಲ್ಲಿ ಪರಿವರ್ತಿಸುವ ಕ್ರಿಯೆಗೆ ಡ್ಯಾಶ್ ಅನ್ನುತ್ತಾರೆ. ಇದರ ಉತ್ತರ ಆಯ್ಕೆ ಡಿ ಸಬ್ಲಿಮೇಷನ್. 9ನೇ ಪ್ರಶ್ನೆ. ವ್ಯಾಸ ಮುನಿ ಬರೆದ ಮಹಾಕಾವ್ಯ ಯಾವುದು? ಇದರ ಉತ್ತರ ಆಯ್ಕೆ ಎ ಮಹಾಭಾರತ. 10ನೇ ಪ್ರಶ್ನೆ. ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ನಟಿಸಿದ ನಾಯಕ ನಟ ಯಾರು? ಇದರ ಉತ್ತರ ಆಯ್ಕೆ ಬಿ ಡಾಕ್ಟರ್ ರಾಜ್ಕುಮಾರ್. 11ನೇ ಪ್ರಶ್ನೆ. ಗಾಯತ್ರಿ ಮಂತ್ರ ರಚಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಎ ವಿಶ್ವಾಮಿತ್ರ. 12ನೇ ಪ್ರಶ್ನೆ. ಆದಿಪಂಪ ಯಾವ ಚಾಲುಕ್ಯ ಅರಸರ ಆಸ್ಥಾನದ ಕವಿಯಾಗಿದ್ದ? ಇದರ ಉತ್ತರ ಆಯ್ಕೆ ಬಿ 2ನೇ ಅರಿಕೇಸರಿ. 13ನೇ ಪ್ರಶ್ನೆ. ಅಂಬೇಡ್ಕರ್ ಜಯಂತಿ ಅಥವಾ ಭೀಮ್ ಜಯಂತಿ ಉತ್ಸವವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ 14ನೇ ಏಪ್ರಿಲ್. 14ನೇ ಪ್ರಶ್ನೆ. ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಡಿ ತತ್ವಶಾಸ್ತ್ರ. 15ನೇ ಪ್ರಶ್ನೆ. 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಡೆಗೊಂಡು ಸ್ಥಾಪಿಸಿದ ಹೊಸ ಪಕ್ಷ? ಇದರ ಉತ್ತರ ಆಯ್ಕೆ ಡಿ ಫಾರ್ವರ್ಡ್ ಬ್ಲಾಕ್. 16ನೇ ಪ್ರಶ್ನೆ. ಅಲೆಕ್ಸಾಂಡರ್ನ ಆಕ್ರಮಣದ ಕಾಲದಲ್ಲಿ ಉತ್ತರ ಭಾರತವು ಯಾವ ರಾಜವಂಶಸ್ಥರ ಆಳ್ವಿಕೆಯಲ್ಲಿತ್ತು? ಇದರ ಉತ್ತರ ಆಯ್ಕೆ ನಂದ. 17ನೇ ಪ್ರಶ್ನೆ. ಈ ಕೆಳಗಿನ ಯಾವ ಆಟಗಳಲ್ಲಿ ಆಟಗಾರರ ತೀವ್ರತೆಯನ್ನು ಪರೀಕ್ಷಿಸಲು ಯೋಯೋ ಇಂಟರ್ಮಿಟೆಂಟ್ ಟೆಸ್ಟನ್ನು ನಡೆಸಲಾಗುವುದು? ಇದರ ಉತ್ತರ ಆಯ್ಕೆ ಕ್ರಿಕೆಟ್. 18ನೇ ಪ್ರಶ್ನೆ. ಬುದ್ಧನ ಉಪದೇಶಗಳು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿರುತ್ತವೆ? ಇದರ ಉತ್ತರ ಆಯ್ಕೆ ಸಿ ಶುದ್ಧ ಚಿಂತನೆ ಮತ್ತು ನಡತೆ. 19ನೇ ಪ್ರಶ್ನೆ. ಇತ್ತೀಚೆಗೆ ಮೌಂಟ್ ಎವರೆಸ್ಟ್ ಸ್ವಚ್ಛತಾ ಆಂದೋಲನ ಪ್ರಾರಂಭಿಸಿದ ರಾಷ್ಟ್ರ? ಇದರ ಉತ್ತರ ಆಯ್ಕೆ ಬಿ ನೇಪಾಳ. 20ನೇ ಪ್ರಶ್ನೆ. ಕೆಳಗಿನ ಸರಣಿಯಲ್ಲಿ ಬರುವ ಮುಂದಿನ ಅಂಕಿ ಎಷ್ಟು? 1, 4, 9, 16, 25 ಡ್ಯಾಶ್. ಇದರ ಉತ್ತರ 36 ಆಗಿದೆ. ಬಿಡಿಸುವ ವಿಧಾನ ವಿಡಿಯೋನ ಪಾಸ್ ಮಾಡಿ ಗಮನಿಸಿ. 21ನೇ ಪ್ರಶ್ನೆ. ಕರ್ನಾಟಕದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಕೆಳಗಿನ ಯಾವ ಹಂತದ ಹುದ್ದೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ? ಇದರ ಉತ್ತರ ಆಯ್ಕೆ ಸಿ ಇನ್ಸ್ಪೆಕ್ಟರ್. 22ನೇ ಪ್ರಶ್ನೆ. N, M ನ ದಕ್ಷಿಣಕ್ಕೆ ಮತ್ತು Q ನ ಪೂರ್ವಕ್ಕಿದ್ದರೆ M, Q ನ ಯಾವ ದಿಕ್ಕಿಗಿದ್ದಾನೆ? ಇದರ ಉತ್ತರ ಆಯ್ಕೆ ಸಿ ಈಶಾನ್ಯ. ಬಿಡಿಸುವ ವಿಧಾನವನ್ನು ಗಮನಿಸಿ. 23ನೇ ಪ್ರಶ್ನೆ. ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅಂತರ 20 ವರ್ಷಗಳು. ಅದರಲ್ಲಿ ಹಿರಿಯ ವ್ಯಕ್ತಿಯ ವಯಸ್ಸು 5 ವರ್ಷಗಳ ಹಿಂದೆ 5 ಪಟ್ಟು
ಹೆಚ್ಚಿದ್ದು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು? ಇದರ ಉತ್ತರ ಆಯ್ಕೆ ಡಿ 30,10. ಬಿಡಿಸುವ ವಿಧಾನವನ್ನು ವಿಡಿಯೋವನ್ನು ಪೋಸ್ ಮಾಡಿ ಗಮನಿಸಿ. 24ನೇ ಪ್ರಶ್ನೆ. ಒಂದು ಕ್ರಿಕೆಟ್ ಗುಂಪಿನಲ್ಲಿ 10 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ಗಳ ಮೊತ್ತ 30. ಆದರೆ 11ನೆಯ ಬ್ಯಾಟ್ಸ್ಮನ್ 52 ರನ್ನುಗಳನ್ನು ಗಳಿಸಿದರೆ ಎಲ್ಲ 11 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ಗಳ ಮೊತ್ತ ಎಷ್ಟು? ಇದರ ಉತ್ತರ ಆಯ್ಕೆ ಸಿ 32. ಬಿಡಿಸುವ ವಿಧಾನವನ್ನು ಗಮನಿಸಿ. 25ನೇ ಪ್ರಶ್ನೆ. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ ಪುರಂದರದಾಸ. 26ನೇ ಪ್ರಶ್ನೆ. ಕರ್ನಾಟಕದ ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಅಶೋಕನ ಮೂಲಕಲ್ಲಿನ ಶಾಸನ ದೊರಕಿದೆ? ಇದರ ಉತ್ತರ ಆಯ್ಕೆ ಬಿ ಮಸ್ಕಿ, ರಾಯಚೂರು. 27ನೇ ಪ್ರಶ್ನೆ. ಕವಿ ರಾಜಮಾರ್ಗ ಮೊಟ್ಟ ಮೊದಲ ಕನ್ನಡ ಪದ್ಯ ಹಾಗೂ ವ್ಯಾಕರಣ ಸಾಹಿತ್ಯವಾಗಿದ್ದು ಇದು ಕೆಳಗಿನ ಯಾವ ಅರಸರಿಂದ ರಚಿಸಲ್ಪಟ್ಟಿತು? ಇದರ ಉತ್ತರ ಆಯ್ಕೆ ಬಿ ಅಮೋಘ ವರ್ಷ. 28ನೇ ಪ್ರಶ್ನೆ. ರಾಷ್ಟ್ರಕೂಟ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಸಿ ದಂತಿದುರ್ಗ. 29ನೇ ಪ್ರಶ್ನೆ. ಭಾರತ ರತ್ನ ಬಿರುದು ಪಡೆದ ಕರ್ನಾಟಕದ ಪ್ರಥಮ ವ್ಯಕ್ತಿ ಯಾರು? ಇದರ ಉತ್ತರ ಆಯ್ಕೆ ಸಿ ಸರ್ ಎಂ ವಿಶ್ವೇಶ್ವರಯ್ಯ. 30ನೇ ಪ್ರಶ್ನೆ. ಅತಿ ಉಷ್ಣ ಗ್ರಹ ಯಾವುದು? ಇದರ ಉತ್ತರ ಆಯ್ಕೆ ಬಿ ಶುಕ್ರ ಗ್ರಹ. 31ನೇ ಪ್ರಶ್ನೆ. ಜಗತ್ತಿನ ಅತಿ ಉದ್ದನೆಯ ನದಿ ಯಾವುದು? ಇದರ ಉತ್ತರ ಆಯ್ಕೆ ನೈಲ್ ನದಿ. 32ನೇ ಪ್ರಶ್ನೆ. ಅತಿ ಚಿಕ್ಕ ವಿಸ್ತೀರ್ಣ ಹೊಂದಿರುವ ಭಾರತದ ನೆರೆ ರಾಷ್ಟ್ರ ಯಾವುದು? ಇದರ ಉತ್ತರ ಆಯ್ಕೆ ಎ ಭೂತಾನ್. 33ನೇ ಪ್ರಶ್ನೆ. ಹಂಪಿ ನಗರ ಯಾವ ನದಿಯ ದಡದಲ್ಲಿದೆ? ಇದರ ಉತ್ತರ ಆಯ್ಕೆ ಸಿ ಮಲಪ್ರಭಾ. 34ನೇ ಪ್ರಶ್ನೆ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಇದರ ಉತ್ತರ ಆಯ್ಕೆ ಎ ಮಂಡ್ಯ ಜಿಲ್ಲೆಯಲ್ಲಿದೆ. 35ನೇ ಪ್ರಶ್ನೆ. ಮೊಟ್ಟೆ ಯಾವುದನ್ನು ಒಳಗೊಂಡಿರುವುದಿಲ್ಲ? ಇದರ ಉತ್ತರ ಆಯ್ಕೆ ಎ ವಿಟಮಿನ್ ಸಿ. 36ನೇ ಪ್ರಶ್ನೆ. ರಾಷ್ಟ್ರೀಯ ಬಾಳೆಹಣ್ಣು ಹಬ್ಬ ಯಾವ ನಗರದಲ್ಲಿ ಆಚರಿಸಲಾಯಿತು? ಇದರ ಉತ್ತರ ಆಯ್ಕೆ ಬಿ ತಿರುವನಂತಪುರಂ. 37ನೇ ಪ್ರಶ್ನೆ. ಎಲಿಸಾ ಟೆಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗುರುತಿಸಲು ಉಪಯೋಗಿಸುತ್ತಾರೆ? ಇದರ ಉತ್ತರ ಆಯ್ಕೆ ಎ ಏಡ್ಸ್. 38ನೇ ಪ್ರಶ್ನೆ. ಗೋಬರ್ ಗ್ಯಾಸ್ ಏನನ್ನು ಒಳಗೊಂಡಿದೆ? ಇದರ ಉತ್ತರ ಆಯ್ಕೆ ಬಿ ಮೀಥೇನ್. 39ನೇ ಪ್ರಶ್ನೆ. ಪೆನ್ಸಿಲ್ನಲ್ಲಿ ಯಾವ ಧಾತು ಉಪಯೋಗಿಸುತ್ತಾರೆ? ಇದರ ಉತ್ತರ ಆಯ್ಕೆ ಬಿ ಗ್ರಾಫೈಟ್. 40ನೇ ಪ್ರಶ್ನೆ. ಸಿಂಹ ಪ್ಯಾಂಥೇರಾ ಲಿಯೋ ಹಾಗೂ ಹುಲಿ ಪ್ಯಾಂಥೇರಾ ಟೈಗಿಸ್ ಒಟ್ಟಿಗೆ ಕಾಣಿಕೊಳ್ಳುವ ದೇಶ ಯಾವುದು? ಇದರ ಉತ್ತರ ಆಯ್ಕೆ ಡಿ ಭಾರತ. 41ನೇ ಪ್ರಶ್ನೆ. ಯುನೋ ಪ್ರಮುಖ ಪ್ರಧಾನ ಕಚೇರಿ ಎಲ್ಲಿದೆ? ಇದರ ಉತ್ತರ ಆಯ್ಕೆ ನ್ಯೂಯಾರ್ಕ್, USA. 42ನೇ ಪ್ರಶ್ನೆ. ಡಾಕ್ಟರ್ MS ಸುಬ್ಬಲಕ್ಷ್ಮಿಯು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ? ಇದರ ಉತ್ತರ ಆಯ್ಕೆ ಸಿ ಗಾಯನ ಮತ್ತು ಸಂಗೀತ. 43ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕದಾದ ಹಕ್ಕಿ ಯಾವುದು? ಇದರ ಉತ್ತರ ಆಯ್ಕೆ ಸಿ ಹಮ್ಮಿಂಗ್ ಬರ್ಡ್. 44ನೇ ಪ್ರಶ್ನೆ. BEL ಅನ್ನು ವಿಸ್ತರಿಸಿ. ಇದರ ಉತ್ತರ ಆಯ್ಕೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. 45ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ? ಇದರ ಉತ್ತರ ಆಯ್ಕೆ ಬಿ ರಾಷ್ಟ್ರಾಧ್ಯಕ್ಷರ ಸರ್ಕಾರ. 46ನೇ ಪ್ರಶ್ನೆ. ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಯಾವಾಗ ಜಾರಿ ತರಲಾಯಿತು? ಇದರ ಉತ್ತರ ಆಯ್ಕೆ ಡಿ ಅಕ್ಟೋಬರ್ 2005. 47ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ಪಕ್ಷಿ ಯಾವುದು? ಇದರ ಉತ್ತರ ಆಯ್ಕೆ ಸಿ ನವಿಲು. 48ನೇ ಪ್ರಶ್ನೆ. ಭಾರತದ ಮೊದಲನೇ ಮಹಿಳಾ ರಾಜ್ಯಪಾಲರು ಯಾರು? ಇದರ ಉತ್ತರ ಆಯ್ಕೆ ಬಿ ಸರೋಜಿನಿ ನಾಯ್ಡು. 49ನೇ ಪ್ರಶ್ನೆ. ಕರ್ನಾಟಕದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಇದರ ಉತ್ತರ ಆಯ್ಕೆ ಮುಳ್ಳಯ್ಯನಗಿರಿ. 50ನೇ ಪ್ರಶ್ನೆ.
2017ನೇ ವಿಶ್ವ ಸುಂದರಿ ವಿಜೇತರು ಯಾರು? ಇದರ ಉತ್ತರ ಆಯ್ಕೆ ಎ ಮಾನುಷಿ ಚಿಲ್ಲರ್. ಥ್ಯಾಂಕ್ ಯು ಫ್ರೆಂಡ್ಸ್.